ನಮಸ್ಕಾರ. ನಮ್ಮ ಹಳೆ ವಿಡಿಯೋದಲ್ಲಿ ನಾವು ಇನ್ಫ್ಲಮೇಟರಿ ಫುಡ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ನಾನು ಒಂದಾದ ನಂತರ ಒಂದು ಇನ್ಫ್ಲಮೇಟರಿ ಫುಡ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ನಮ್ಮ ಈ ವಿಡಿಯೋದಲ್ಲಿ ನಾವು ಶುಗರ್ ಬಗ್ಗೆ ಮಾತಾಡೋಣ. ಶುಗರ್ ನಮಗೆ ಯಾಕೆ ಹಾನಿಕಾರಕ ಅನ್ನೋದನ್ನ ತಿಳ್ಕೊಳ್ಳೋಣ. ಶುಗರ್ ಬಂದು ಕೆಲವಾರು ನಮ್ಮ ದೇಹದಲ್ಲಿ ಪಾತ್ವೆಗಳನ್ನ ಆಕ್ಟಿವೇಟ್ ಮಾಡುತ್ತೆ. ಮೊದಲನೇದಾಗಿ ಅದೇನ್ ಕಾಸ್ ಮಾಡುತ್ತೆ ಅಂದ್ರೆ ಅಡ್ವಾನ್ಸ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ ಅಂತ ಫಾರ್ಮ್ ಮಾಡುತ್ತೆ. ಅದಕ್ಕೆ ನಾವೇನಂತೀವಿ ಏಜ್ ಅಂತೀವಿ. ಹಾಗಾದ್ರೆ ಏನು? ನಮ್ಮ ಶುಗರ್ ಕಂಟೆಂಟ್ ಅಥವಾ ಶುಗರ್ ಮಾಲಿಕ್ಯೂಲ್, ಏನು ಗ್ಲೂಕೋಸ್ ಮಾಲಿಕ್ಯೂಲ್ ನಾವು ತಗೊಂಡಿರ್ತೀವಿ, ಅದು ಡೈಜೆಸ್ಟ್ ಆದ್ಮೇಲೆ ಸ್ಮಾಲೆಸ್ಟ್ ಪಾರ್ಟಿಕಲ್ ಏನಾಗಿರುತ್ತೆ ಅದೇನ್ ಮಾಡುತ್ತೆ ಅಂದ್ರೆ ನಮ್ಮ ಬೇರೆ ಪಾರ್ಟಿಕಲ್ ನಮ್ಮ ದೇಹದಲ್ಲಿ ಇರುವಂತಹ ಪ್ರೋಟೀನ್ ಇರ್ಬೋದು, ಫ್ಯಾಟ್ ಇರ್ಬೋದು, ಅದಕ್ಕೆ ಹೋಗಿ ಅಟ್ಯಾಚ್ ಆಗುತ್ತೆ. ಸೊ ಯಾವಾಗ ಗ್ಲೂಕೋಸ್ ಮಾಲಿಕ್ಯೂಲ್ ಬಂದು ನಮ್ಮ ಪ್ರೋಟೀನ್ ಅಥವಾ ಫ್ಯಾಟ್ ಮಾಲಿಕ್ಯೂಲಿಗೆ ಅಟ್ಯಾಚ್ ಆಗುತ್ತೆ, ಅದಕ್ಕೆ ನಾವು ಗ್ಲೈಕೇಟೆಡ್ ಅಂತ ಹೇಳ್ತೀವಿ. ಆ ಮಾಲಿಕ್ಯೂಲ್ ಗ್ಲೈಕೇಟ್ ಆಗ್ಬಿಡುತ್ತೆ. ಸೊ ಒಂದ್ಸತಿ ಶುಗರ್ ಪ್ರೋಟೀನು ಕೂಡ್ಕೊಂಡ್ಬಿಟ್ರೆ ಗ್ಲೈಕೇಟ್ ಆದ್ರೆ ಆ ಸೆಲ್ ಪರ್ಮನೆಂಟ್ಲಿ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೆ ನಾವು ಏಜ್ ಅಂತ ಕರಿತೀವಿ, ಅಡ್ವಾನ್ಸ್ ಗ್ಲೈಕೇಷನ್ ಎಂಡ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ಅದು ನಾವು ಹೇಗೆ ಚೆಕ್ ಮಾಡ್ತೀವಿ? ನಾವು ಈಗ ಸರ್ವೇ ಸಾಮಾನ್ಯ ಡಯಾಬಿಟಿಸ್ ಪೇಷಂಟ್ ಅಲ್ಲಿ HbA1c ಅಂತ ನಾವು ಚೆಕ್ ಮಾಡ್ತೀವಿ. ಸೊ HbA1c ಅಂದ್ರೇನು? ಗ್ಲೈಕೇಟೆಡ್ ಹೆಮೋಗ್ಲೋಬಿನ್. ಇಲ್ಲಿ ಶುಗರ್ ಬಂದು ಹೆಮೋಗ್ಲೋಬಿನ್ ಜೊತೆ ಅಥವಾ ಪ್ರೋಟೀನ್ ಜೊತೆ ಗ್ಲೈಕೇಟ್ ಆಗಿರುತ್ತೆ. ಸೊ ಅದರ ಪ್ರಮಾಣ ನಾವು ತಿಳ್ಕೊಂಡು ನಮ್ಮ ದೇಹದಲ್ಲಿ ಶುಗರ್ ಎಷ್ಟಿದೆ ಅಥವಾ ನಮ್ಮ ಡಯಾಬಿಟಿಸ್ ಕಂಟ್ರೋಲ್ ಅಲ್ಲಿ ಇದೆಯಾ ಇಲ್ವಾ ಅಂತ ತಿಳ್ಕೊತೀವಿ. ಅದರಲ್ಲಿ ನಮ್ಮ ಶುಗರ್ ಕಂಟೆಂಟ್ ನಾರ್ಮಲ್ ಇರಬೇಕು ಅಂತಂದ್ರೆ ಸಾಮಾನ್ಯವಾದ ನಾರ್ಮಲ್ ವ್ಯಕ್ತಿಯಲ್ಲಿ HbA1c ಲೆವೆಲ್ ಬಂದು ಲೆಸ್ ದನ್ 5.4 ಇದ್ರೆ ಅಥವಾ 5.7 ತಗೊಂಡ್ರೆ ನೀವು ನಾರ್ಮಲ್. 5.7 to 6.4 ಪ್ರೀ ಡಯಾಬಿಟಿಕ್ ಅಂತ ಹೇಳ್ತೀವಿ. ಆಮೇಲೆ ಮುಂದೆ 6.5 ಇಂದ 7, 7.5, 8 ಅದರಲ್ಲಿ ಗುಡ್ ಡಯಾಬಿಟಿಕ್ ಕಂಟ್ರೋಲ್, ಫೇರ್ ಡಯಾಬಿಟಿಕ್ ಕಂಟ್ರೋಲ್, ಪುವರ್ ಡಯಾಬಿಟಿಕ್ ಕಂಟ್ರೋಲ್, ನೀವೆಲ್ಲ ಓದಿರ್ಬೋದು ರಿಪೋರ್ಟ್ಸ್ ಅಲ್ಲಿ. ಆ ತರ ಅದು ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಮೇನ್ಲಿ ಶುಗರ್ ಮೇಲೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎರಡನೇ ಪಾತ್ವೆ ಹೇಗೆ ಶುಗರ್ ಅಫೆಕ್ಟ್ ಮಾಡುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು.